ಗ್ಯಾರಂಟಿ ಯೋಜನೆ ಯಾರು ಕೇಳಿದಾರ? ಪಬ್ಲಿಕ್ ಯಾರು ಕೇಳಿಲ್ಲ. ಗ್ಯಾರಂಟಿ ಅಂತ ಯೋಜನೆ ಮಾಡಿಬಿಟ್ಟು ಇವರು ಎಲ್ಲ ಬೆಲೆ ಏರಿಕೆ ಮಾಡಿದ್ರು. ಮುಂದೆ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಫ್ರೀ 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 ಅಂದ್ಬಿಟ್ಟು ಏನೋ ಒಳ್ಳೆ ಸರ್ಕಾರ ಬರುತ್ತೆ ಅಂದ್ಬಿಟ್ಟು ಜನಗಳು ಓಟ್ ಹಾಕಿದ್ರು. 0 ಮೊಟ್ಟೆ ಇಲ್ವಾ? ಮೊಟ್ಟೆ ಇದ್ದಂಗೆ ಯಾವುದು ಡೆವಲಪ್ಮೆಂಟ್ ಇಲ್ಲ. BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ 40% ಹೇಳಿಕೆ ಕೊಟ್ಟು ಅಲ್ಲಿಗೆ ಅವರು ಕತೆ ಮುಗಿಸಿದ್ರು. ಸರ್, ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ ಇದು ಆರೋಪ ಬಂದಿತ್ತು 40% ಕಮಿಷನ್ ಸರ್ಕಾರ ಅಂತ ಹೇಳಿ. ಸೊ ಇವಾಗ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದಿದೆ 60% ಕಮಿಷನ್ ಸರ್ಕಾರ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಏನೋ ಸಾಕ್ಷಿಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಅನಿಸುತ್ತೆ ನಿಮಗೆ? ಮೇಡಮ್, ಇವಾಗ ಈ ಬೆಳವಣಿಗೆ ನೋಡ್ತಾ ಇದ್ದೀರಾ. BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ 40% ಹೇಳಿಕೆ ಕೊಟ್ಟು ಅಲ್ಲಿಗೆ ಅವರು ಕತೆ ಮುಗಿಸಿದ್ರು. ಕೊನೆಗೆ ಅವರು ಸಾಕ್ಷಿ ಅಂತ ತೋರಿಸಿಲ್ಲ. ಇವಾಗ ಇವರು 60% ಕೇಳಿದ್ರೆ ಇನ್ನೂ ಜಾಸ್ತಿನೇ ಹೇಳ್ಬೋದು ನಾವು. ಕಾರಣ ಯಾವ ಥರ ಅಂತೀರ? ಗ್ಯಾರಂಟಿ ಯೋಜನೆ ಯಾರು ಕೇಳಿದಾರ? ಪಬ್ಲಿಕ್ ಯಾರು ಕೇಳಿಲ್ಲ. ಗ್ಯಾರಂಟಿ ಅಂತ ಯೋಜನೆ ಮಾಡಿಬಿಟ್ಟು ಇವರು ಎಲ್ಲ ಬೆಲೆ ಏರಿಕೆ ಮಾಡಿದ್ರು. ಏನಕ್ಕೆ ಮಾಡಬೇಕು? ಗ್ಯಾರಂಟಿ ಏನಕ್ಕೆ ಮಾಡಬೇಕು? ಗ್ಯಾರಂಟಿ ಮಾಡಿದ್ಮೇಲೆ ತಾನೆ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ಇದು ಭಾಳ ಅವ್ರ ಸರ್ಕಾರ ಇದೆಯಲ್ಲ, ತುಂಬ ಹೇಳ್ಬೇಕಾದ್ರೆ ಅಷ್ಟು ಸರ್ಕಾರ ಈ ಥರ ಗ್ಯಾರಂಟಿಗಳು ಯೋಜನೆಗಳು ಕೊಟ್ಬಿಟ್ಟು ಇವರು ಇಳ್ದಿದ್ದೆಲ್ಲ ಇವರು ಬೆಲೆ ಏರಿಕೆ ಮಾಡಿ ಜನಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇದಂತೂ ಮುಂದೆ ಕಾಂಗ್ರೆಸ್ ಸರ್ಕಾರ ಧೂಳಿಪಟ. ಅನ್ಸುತ್ತಾ ಸರ್ 60% ಕಮಿಷನ್ಸ್ ತಗೋತಿದ್ದಾರೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಅನ್ಸುತ್ತಾ ನಿಮಗೆ? 100% ತಗೋತಾ ಇದೆ. ತಗೋಬೇಕು ಇವರು. ಯಾಕಂದ್ರೆ ತೊಗೊಂಡ್ರೆ ತಾನೆ ಇವರೆಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡೋದು. ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಲ್ಲ. 60% ಏನು ಜಾಸ್ತಿನೇ ಹೇಳ್ಬೋದು. ಇನ್ನು ಈ ಥರ ಬೆಲೆ ಏರಿಕೆಗಳು ಕೊಟ್ಕೊಂಡು ಜನಕ್ಕೆ ಫ್ರೀ 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 ಅಂದ್ಬಿಟ್ಟು ಏನೋ ಒಳ್ಳೆ ಸರ್ಕಾರ ಬರುತ್ತೆ ಅಂದ್ಬಿಟ್ಟು ಜನಗಳು ಓಟ್ ಹಾಕಿದ್ರು. ಅದು ತಕ್ಕಂಗೆ ಇವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಧೂಳಿಪಟ ಆಗುತ್ತೆ ಗ್ಯಾರಂಟಿ. ಇದಂತೂ ಸತ್ಯದ ಮಾತು ಮೇಡಮ್. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಕುಮಾರಸ್ವಾಮಿ ಅವರ ಆರೋಪ ಸರಿ ಅಂತ ಅನ್ಸುತ್ತಾ? ನಿಜ, ಹೌದು. ಇದು ನಿಜವಾದ ಮಾತು. ಹೌದು. ಯಾಕಂದರೆ ಅದು ಇವ್ರು ಮಾಡ್ತಾರೋ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ಸರ್ಕಾರ ನಡೆಸ್ತಾ ಇದ್ದಾರೆ. ಜನಕ್ಕೆ ಬಡವರಿಗೆ ಆ ಯೋಜನೆ ಈ ಯೋಜನೆಗಳು ಕೊಡ್ತೀನಿ ಅಂದ್ಬಿಟ್ಟು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಯೋಜನೆಗಳು ಧೂಳಿಪಟ ಇದೆ. ಫ್ರೀ ನಡೀತಾ ಇರೋದು ಒಂದು ಬಸ್ಸು, ಬೇರೆ ಎಲ್ಲ 2,000 ಕೊಡ್ತೀನಿ. ಯಾರಿಗೆ ಬರ್ತಾ ಇದೆ 2,000? ಇವತ್ತವರೆಗೂ ಯಾರಿಗೂ ಜನಕ್ಕೆ ಹೋಯ್ತಲ್ಲ. ಅದು ಇನ್ನು ಸುಮ್ಮನೆ ಹೇಳೋದು ಹಂಗೆ ಆ ಥರ ಬರ್ತಾ ಇದೆ ಅಂದ್ಬಿಟ್ಟು ಯಾವುದು ಹೋಯ್ತಲ್ಲ. ಒಂದೇ ಫ್ರೀ ಓಡ್ತಾ ಇರೋದು ಯಾವುದು ಬಸ್ಸು ಮಾತ್ರ. ಇನ್ಮಿಕ್ಕಿದೆಲ್ಲ ಬೋಗಸ್. ನೀವು ಬಸ್ದು ಫ್ರೀ ಹೋಗ್ತಾ ಇದೆ ಅಂತ ಹೇಳಿದ್ರಿ, ಬಟ್ ಏನು 15% ಬಸ್ ಫೇರ್ ಕೂಡ ಜಾಸ್ತಿ ಮಾಡಿದ್ದಾರೆ. ಮೇಡಮ್, ಫ್ರೀ ಮಾಡಬಾರ್ದು ಮೇಡಮ್. ದೇಶ ಲೂಟಿ ಆಗ್ಬಿಡುತ್ತೆ. ಬೇರೆ ದೇಶದಲ್ಲೆಲ್ಲ ನೋಡಿದ್ರೆ ಶ್ರೀಲಂಕಾ ಏನಾಯಿತು, ಆಮೇಲೆ ಪಾಕಿಸ್ತಾನ ಎಲ್ಲ ಏನಾಯಿತು, ಫ್ರೀ ಕೊಟ್ಟು ಎಲ್ಲ ಯಾವ ಥರ ಆಯಿತು. ಆಮೇಲೆ ನಮ್ಮ ಇನ್ನೊಂದು ಈ ರಾಜ್ಯದಲ್ಲಿ ಅದು ಆ ಕಡೆ ಆ ಭಾಗದಲ್ಲಿ ಫ್ರೀ ಆಗಲ್ಲ ಮೇಡಮ್, ನಡ್ಸೋಕ್ಕಾಗಲ್ಲ. ಭಾಳ ಕಷ್ಟ ಆಗುತ್ತೆ. ತುಂಬ ಜನಕ್ಕೆ ಹೊರೆ ಆಯಿತು. ತುಂಬ ಜನಕ್ಕೆ ತೊಂದರೆ ಆಗಿದೆ. ಹಾಗಿದ್ರೆ ಅಂದ್ರೆ ಬಸ್ ಫ್ರೀ ಕೊಡಕ್ ಆಗದಿರೇನೆ 15% ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ರ ಅಂತ? ಅದನ್ನು ಬಸ್ ಟಿಕೆಟು ಯೋಜನೆನೇ ಫ್ರೀ ಕೊಟ್ಟಿರೋ ಯೋಜನೆ ಸ್ಟಾಪ್ ಮಾಡಿಬಿಡಿ. ಸುಮ್ಮನೆ ಯಾರು ಜನ ಕೇಳಿಲ್ಲ. ಫ್ರೀ ಅಂತ ಯಾರು ಕೇಳ್ತಾ ಇಲ್ಲ. ಇವ್ರ ಎಲ್ಲ ನೋಡಿ, ಆಹಾರ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆ, ಮದ್ಯಪಾನ ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆ ಹಿಂಗೆ ಮಾಡಿದಾಗ ಯಾಕೆ ಬೇಕು ಈ ಫ್ರೀ ಯೋಜನೆ? ದಯವಿಟ್ಟು ಇದು ಸ್ಟಾಪ್ ಮಾಡೋಕ್ಕೆ ಹೇಳಿ. ನಿಮ್ಮ ಮುಖಾಂತರ ಅದು ಮಾಧ್ಯಮ ಮುಖಾಂತರ ಅದು ಸ್ಟಾಪ್ ಮಾಡೋಕ್ಕೆ ಹೇಳಿ ದಯವಿಟ್ಟು ಪ್ಲೀಸ್. ನಿಮ್ಮಲ್ಲಿ ನನ್ನೊಂದು ಮನವಿ. ಇವಾಗ ಮೇ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ. ಸೊ ಯಾವ ತರ ಡೆವಲಪ್ಮೆಂಟ್ಸ್ ಆಯ್ತು ಅಂತ ಅನಿಸ್ತು? ಮೇಡಮ್, 0 ಮೊಟ್ಟೆ ಇಲ್ವಾ? ಮೊಟ್ಟೆ ಇದ್ದಂಗೆ ಯಾವುದು ಡೆವಲಪ್ಮೆಂಟ್ ಇಲ್ಲ. ನೋಡಿ, ಒಂದು ಆಸ್ತಿ ನೋಂದಣಿ ಮಾಡಬೇಕಾದ್ರೆ ಬೆಲೆ ಏರಿಕೆ, ಒಂದು ಆಹಾರ ಬೆಲೆ ಏರಿಕೆ, ಆಮೇಲೆ ಪೆಟ್ರೋಲಿಯಂ ಬೆಲೆ ಏರಿಕೆ, ಎಲ್ಲ ರೀತಿ ಬೆಲೆ ಏರಿಕೆ ಆಗಿದೆ. ಎಲ್ಲಿ ಬಡವ್ರಿಗಿನ್ನ ಎಲ್ಲಿ ಯೋಜನೆ ಸಿಗ್ತಾ ಇದೆ? ಎಲ್ಲ ಹೊರೆ ಏರಿ ಜನದ ಮೇಲೆ ಭಾರ ಹೊರಿಸ್ಬಿಟ್ಟಿದ್ದಾರೆ. ಏನೂ ಪ್ರಯೋಜನ ಇಲ್ಲ. ಎಲ್ಲ ತಗೊಂಡು ಏನೇ ಮಾಡಿದ್ರು 0 ಮೊಟ್ಟೆ ಆಗಿದೆ ಸರ್ಕಾರ. ಇನ್ನೊಂದು ಏನಂದ್ರೆ ಇವಾಗ CM ಸಿದ್ದರಾಮಯ್ಯ ಕಡೆಯವರು ಸಪ್ರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಸೊ DK ಶಿವಕುಮಾರ್ ಕಡೆಯವರು ಸಪ್ರೇಟ್ ಮೀಟಿಂಗ್ ಮಾಡ್ತಾರೆ. ಅಂದ್ರೆ CM ಬದಲಾವಣೆಗೆ ಮಾಡ್ತಾ ಇದಾರ ಈ ತರ ಮೀಟಿಂಗ್ಸ್ ಅಂತ? ಟಿವಿಲಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ. ನಡೀತಾ ಇದೆ, ರಾಜಕೀಯಗಳು ನಡೀತಾ ಇದೆ. ಅವ್ರ ಸರ್ಕಾರದಲ್ಲಿ ಏನೇನಾಯ್ತದ ಆಗಲಿ. ಫಸ್ಟು ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ತೊಗೊಂಡಿಲ್ಲ. ದಯವಿಟ್ಟು ಬೆಂಗಳೂರು ಹಳ್ಳ ಗುಂಡ, ಆಮೇಲೆ ಮರಗಳು ಸ್ವಲ್ಪ ಡೆವಲಪ್ಮೆಂಟ್, ತುಂಬ ರೋಡ್ ಅಂತೂ ವ್ಯವಸ್ಥೆ ಅಂತೂ ಸರಿಯಿಲ್ಲ. ಪ್ಲೀಸ್ ಇದರ ರಿಕ್ವೆಸ್ಟು ಉಪಮುಖ್ಯಮಂತ್ರಿಗಳೇ, ಬೆಂಗಳೂರು ಅಭಿವೃದ್ಧಿ ಕಡೆ ಸ್ವಲ್ಪ ಗಮನ ಕೊಡಿ. ಬೀಟ್ ಪ್ಲಸ್ ಕರ್ನಾಟಕ.